ಇವತ್ತು ನಾವು ಹುರ್ಗಡ್ಲೆನ ಬಳಸಿ ಗರ್ಗರಿಯಾಗಿರುವಂಥ ಮುರುಕು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಾಡೋದು ತುಂಬಾ ಸುಲಭ. ಬೇಕ್ರಿಯಿಂದ ತಂದರೆ ಯಾವ ಟೇಸ್ಟ್ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ. ಒಂದು ಸಲ ಮಾಡಿದ್ರೆ ತಿಂಗಳಾನುಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಮೊದಲು ಒಂದು ಬ್ಲೆಂಡರ್ ಜಾರ್ಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆ ತಗೊಂಡು ಈ ಹುರ್ಗಡ್ಲೆನ ಜರಡಿ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಅರ್ಧ ಕಪ್ ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅರ್ಧ ಕಪ್ ಹುರ್ಗಡ್ಲೆ ತಗೊಂಡ್ರೆ 1.5 ಕಪ್ ಅಕ್ಕಿ ಹಿಟ್ಟು ತಗೊಳ್ಬೇಕು. ಅಳತೆ ಕರೆಕ್ಟಾಗಿರಬೇಕು, ಆವಾಗಲೇ ನೀವು ಮಾಡುವಂಥ ಮುರುಕು ಕರೆಕ್ಟಾಗಿ ಬರುತ್ತೆ. ನಾನು ತಿಳಿಸ್ಕೊಟ್ಟಿರುವಂಥ ಮೆಜರ್ಮೆಂಟ್ಗೆ ಕರೆಕ್ಟಾಗಿ 20ರಿಂದ 22 ಚಕ್ಲಿಗಳನ್ನು ಮಾಡ್ಕೊಳ್ಬೋದು. ಸಪೋಸ್ ಇದಕ್ಕಿಂತ ಜಾಸ್ತಿ ಚಕ್ಲಿ ಮಾಡಬೇಕು ಅಂದರೆ 1 ಕಪ್ ಹುರ್ಗಡ್ಲೆ ತಗೊಂಡ್ರೆ 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಇದು ಕರೆಕ್ಟಾದ ಅಳತೆ. ಚಕ್ಲಿ ಮಾಡೋದಕ್ಕೆ ಮುಂಚೆ ಜರಡಿ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಜರಡಿ ಮಾಡ್ಕೊಳ್ದಿರ ಹಾಗೆ ಯೂಸ್ ಮಾಡಬೇಡಿ, ಗಂಟಿರುತ್ತೆ. ಸೊ ಈ ರೀತಿ ಜರಡಿ ಹಿಡಿದ್ಬಿಟ್ಟು ಯೂಸ್ ಮಾಡಿ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಪ್ಪು ಎಳ್ಳು ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಬೋದು. ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಅಥವಾ ಬಟರ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ನಾನಿಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದೀತಾ ಇರೋ ನೀರನ್ನ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಹಾಗೆ ನೀರು ಹಾಕಿದ ತಕ್ಷಣ ಕೈಯಲ್ಲಿ ಮುಟ್ಬೇಡಿ, ತುಂಬ ಬಿಸಿ ಇರುತ್ತಲ್ವ. ಈ ರೀತಿ ಸ್ಪ್ಯಾಚುಲಾ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ನೀರು ಮಾತ್ರ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಒಟ್ಟಿಗೆ ಹಾಕ್ಕೊಳ್ಬಾರ್ದು. ನೋಡಿ, ಇನ್ನೂ ಸ್ವಲ್ಪ ಡ್ರೈ ಆಗೇ ಇದೆ. ಇವಾಗ ಇದ್ರ ಮೇಲ್ಗಡೆ ಲಿಡ್ನ ಕವರ್ ಮಾಡಿಬಿಟ್ಟು 3 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನಾವಿಲ್ಲಿ ತುಂಬ ಬಿಸಿ ಇರುವಂಥ ನೀರನ್ನ ಯೂಸ್ ಮಾಡಿರೋದ್ರಿಂದ ಅಬೆ ಬರ್ತಾ ಇರತ್ತಲ್ವ. ಸೊ ಅದರಿಂದ ಲಿಡ್ನ ಕವರ್ ಮಾಡಿದ್ರೆ ಆ ಅಬೆಗೇ ಈ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ 3 ರಿಂದ 4 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಕರೆಕ್ಟಾಗಿ 4 ನಿಮಿಷ ಆದಮೇಲೆ ಡೋ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಡೋನ ಕಲಿಸ್ಕೊಳ್ಬೇಕು. ಇವಾಗ ಯೂಸ್ ಮಾಡುವಂಥ ನೀರು ತುಂಬ ಬಿಸಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಉಗುರು ಬೆಚ್ಚಗಿದ್ರೆ ಸಾಕು. ನಾವು ನಾರ್ಮಲಾಗಿ ಉದ್ದಿನ ಬೇಳೆ ಚಕ್ಲಿ ಮಾಡಬೇಕಾದ್ರೆ ಬಿಸಿನೀರು ಹಾಕೋದಿಲ್ಲ, ಯಾಕಂದರೆ ಅದು ಬೇಯಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ನಾವಿಲ್ಲಿ ಹುರ್ಗಡ್ಲೆ ಯೂಸ್ ಮಾಡಿರೋದ್ರಿಂದ ಬಿಸಿನೀರು ಹಾಕ್ಕೊಳ್ಳೇಬೇಕು. ಇದೇ ರೀತಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಸ್ವಲ್ಪ ಸೆಮಿ ಸಾಫ್ಟಾಗಿ ಡೋನ ಪ್ರಿಪೇರ್ ಮಾಡ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಬೇಡಿ. ಆ ರೀತಿ ಕಲಿಸಿದ್ರೆ ಚಕ್ಲಿ ಎಣ್ಣೆಲಿ ಹಾಕಿದ್ಮೇಲೆ ಎಣ್ಣೆ ಕುಡ್ಕೊಳ್ಳುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಗಟ್ಟಿಯಾಗಿಬಿಡುತ್ತೆ, ಜೊತೆಗೆ ಒತ್ತಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಈಗ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಡೋ ಬೇಕೋ ಅಷ್ಟು ಮಾತ್ರ ಸಪ್ರೇಟ್ ಮಾಡಿಕೊಂಡು ಉಳಿದಿರೋವಂಥ ಡೋ ಮೇಲೆ ಲಿಡ್ನ ಕವರ್ ಮಾಡಿ ಇಡಬೇಕು, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ಮೊದಲು ಚಕ್ಲಿ ಮಾಡ್ಕೊಳ್ಳೋಂಥ ಮೋಲ್ಡ್ಗೆ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಪ್ರಿಪೇರ್ ಮಾಡಿರುವಂಥ ಡೋನ ಫಿಲ್ ಮಾಡ್ಕೊಳ್ಬೇಕು. ಈಗ ಒಂದು ಕಡಾಯಿಗೆ ಡೀಪ್ ಫ್ರೈ ಮಾಡೋವಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಡಬೇಕು. ಈಗ ನೋಡಿ, ನಾನಿಲ್ಲಿ ಒಂದು ನ್ಯೂಸ್ ಪೇಪರ್ ಮೇಲೆ ಚಕ್ಲಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಪ್ಲೇಟ್ ಮೇಲೂ ಮಾಡ್ಕೊಳ್ಬೋದು. ನಾನು ಮಾಡ್ತಾ ಇರೋದು ಮೀಡಿಯಮ್ ಸೈಜ್ ಚಕ್ಲಿಗಳು. ನೀವು ಬೇಕಿದ್ರೆ ಇದಕ್ಕಿಂತ ದೊಡ್ಡ ಚಕ್ಲಿನೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗೂ ಮಾಡ್ಕೊಳ್ಬೋದು. ಈ ಎಡ್ಜ್ ಏನಿದೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಲ್ಲ ಅಂದರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಳ್ಳುತ್ತೆ. ಈಗ ದೋಸೆ ಮಾಡಿದಾಗ ಉಪಯೋಗಿಸೋವಂಥ ಸೌಟ್ ಇರುತ್ತಲ್ವ, ಈ ರೀತಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ಉಪಯೋಗಿಸಿ ನಿಧಾನಕ್ಕೆ ಚಕ್ಲಿನ ತೆಗೆದು ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ನೆನಪಿರಲಿ, ಎಣ್ಣೆ ತುಂಬ ಬಿಸಿ ಇರಬಾರ್ದು. ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಸರಿಯಾಗಿ ಬೇಯೋದಿಲ್ಲ.
ಎಲ್ಲ ಚಕ್ಲಿಗಳು ಹಾಕಿದ್ಮೇಲೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಡಿ. ಅದು ತಾನಾಗಿ ತಾನೇ ಒಂದು 2 ನಿಮಿಷ ಆದಮೇಲೆ ಮೇಲೆ ಬರುತ್ತೆ. ಆವಾಗ ನೀವು ಉಲ್ಟಾ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ತುಂಬ ಬಬಲ್ಸ್ ಬರುತ್ತಲ್ವ, ಸೊ ಇದು ಬೇಯ್ತಾ ಇದ್ದಂಗೆ ಆ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಚಕ್ಲಿಗಳು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ತುಂಬ ಡಾರ್ಕ್ ಕಲರು ಮಾಡ್ಕೊಳ್ಬೇಡಿ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಈಗ ಎಣ್ಣೆಯಿಂದ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ತಿಂಗಳಾದ್ರೂ ಇದೇ ರೀತಿ ಕ್ರಿಸ್ಪಿಯಾಗಿ ಫ್ರೆಶ್ ಆಗಿರುತ್ತೆ. ಹಿಟ್ಟೇನಾದರೂ ತುಂಬ ಗಟ್ಟಿಯಾಗಿದೆ ಅಥವಾ ಈ ರೀತಿ ಹೊತ್ತಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಮತ್ತೆ ಒಂಚೂರು ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಚಾನಲಲ್ಲಿ ಸಾಂಪ್ರದಾಯಿಕವಾಗಿ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಅಷ್ಟೇ, ಈಗ ಗರ್ಗರಿಯಾಗಿರುವಂಥ ಮುರುಕು ರೆಡಿಯಾಗಿದೆ. ನೋಡಿದ್ರಿ ಅಲ್ವಾ ಹುರ್ಗಡ್ಲೆನ ಬಳಸಿ ಯಾವ ರೀತಿ ಕ್ರಿಸ್ಪಿ ಆಗಿರುವಂಥ ಚಕ್ಲಿನ ಮಾಡ್ಕೊಳ್ಬೋದು ಅಂತ. ತುಂಬ ಟೇಸ್ಟಿಯಾಗಿರುವಂಥ ಚಕ್ಲಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.